ಹಲೋ ಫ್ರೆಂಡ್ಸ್, ಕಾಟೇರ ಸಿನಿಮಾ ರಿಲೀಸ್ ಆಗಿದೆ. ನಮ್ಮ ಸ್ಯಾಂಡಲ್ವುಡ್ನ ಬಹು ನಿರೀಕ್ಷಿತ ಸಿನಿಮಾ ಕಾಟೇರ ಈಗ ರಿಲೀಸ್ ಆಗಿದೆ. ಕಾಟೇರ ಸಿನಿಮಾದ ರಿವ್ಯೂನ ನಾನೀಗ ಕೊಡ್ತೀನಿ. ಬನ್ನಿ ಹಾಗಾದರೆ ನೋಡೋಣ ಕಾಟೇರ ಸಿನಿಮಾದ ಸೀನ್ಸ್ಗಳೆಲ್ಲ ಹೇಗಿತ್ತು ಅಂತ. ಕಾಟೇರ ಸಿನಿಮಾ ನೈಜ ಘಟನೆಯ ಆಧಾರದ ಮೇಲೆ ಆ್ಯಕ್ಷನ್, ಕಂಟೆಂಟ್, ಸೆಂಟಿಮೆಂಟ್ಗಳನ್ನು ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ಒಳ್ಳೆ ಸಿನಿಮಾ. ಕಾಟೇರ ಸಿನಿಮಾ ನೋಡಿ ಏನು ಅನಿಸುತ್ತೆ ಅನ್ನೋದನ್ನು ನೋಡೋಣ. ದರ್ಶನ್ ರವರ ಪಾತ್ರದ ಹೆಸರು ಈ ಸಿನಿಮಾದಲ್ಲಿ ಕಾಟೇರನೇ ಆಗಿದೆ. ಸೊ ಕಾಟೇರ ಭೀಮನಹಳ್ಳಿಯಲ್ಲಿ ನೆಲೆಸಿರ್ತಾನೆ. ಕಾಟೇರನ ಕಸುಬು ಕುಲುಮೆ ಕೆಲಸ. ಒಂದು ತುಂಬಿದ ಕುಟುಂಬದ ಸದಸ್ಯ ಕಾಟೇರ ಆಗಿರ್ತಾನೆ. ಕುಟುಂಬದ ಸದಸ್ಯರು ಅಮ್ಮ, ಅಕ್ಕ, ಭಾವ, ಅಕ್ಕನ ಮಗಳು, ಹಾಗೆ ಒಬ್ಬ ಚಿಕ್ಕ ಹುಡುಗ, ಹಾಗೆ ಕಾಟೇರನ ಪ್ರೇಯಸಿ. ಇದು ಕಾಟೇರನ ಸಾಮಾನ್ಯ ಜೀವನ ಶೈಲಿಯಾಗಿರುತ್ತೆ. ತನ್ನ ಕುಟುಂಬಕ್ಕೆ ಸಮಸ್ಯೆ ಬಂದಾಗ ತಿರುಗಿ ಬೀಳುವ ಕಾಟೇರ ನಂತರ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾನೆ, ಪಾಳೆಗಾರಿಕೆ, ಜಾತೀಯತೆಯಂತಹ ವಿಷಯಗಳ ವಿರುದ್ಧ ಹೇಗೆ ತಿರುಗಿ ಬೀಳ್ತಾನೆ, ಹೇಗೆ ಹೋರಾಡ್ತಾನೆ, ಇದೆಲ್ಲ ಕಾಟೇರದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಸೀನ್ಗಳು. ಇದಲ್ಲದೆ ಉಳುವವನೇ ಭೂ ಒಡೆಯ ಎಂಬ ಕಾಯಿದೆಯಿಂದ ಕಾಟೇರ ಹಾಗೂ ಅವರ ಕುಟುಂಬದವರು ಹಾಗೂ ಊರಿನವರ ಮೇಲಾಗುವ ಪರಿಣಾಮಗಳೇ ಕಾಟೇರ ಸಿನಿಮಾದ ಮುಖ್ಯ ಸಂಗತಿಗಳು. ಸಿನಿಮಾದ ಪಾತ್ರಗಳ ವಿಚಾರಕ್ಕೆ ಬಂದರೆ, ಕಾಟೇರ ಸಿನಿಮಾದ ಮೇನ್ ಹೈಲೈಟ್ ದರ್ಶನ್ ರವರು, ನಮ್ಮ ಡಿ ಬಾಸ್ ರವರು. ಅವರ ಅಭಿನಯ, ಸ್ಕ್ರೀನ್ ಪ್ಲೇ, ಆ್ಯಕ್ಷನ್ ಸೀಕ್ವೆನ್ಸಸ್, ಫಿಟ್ನೆಸ್ ಇದೆಲ್ಲ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಫಸ್ಟ್ ಹಾಫ್ನಲ್ಲಿ ಕಾಟೇರನ ಜೀವನ ಶೈಲಿಯನ್ನು ನೀಟಾಗಿ ತೋರಿಸ್ತಾರೆ. ಕಾಟೇರನ ಸಾಮಾನ್ಯ ಜೀವನ ಶೈಲಿ, ಹಾಗೆ ಲವ್ ಸ್ಟೋರಿ, ಹಾಗೆ ಫಸ್ಟ್ ಹಾಫ್ನಲ್ಲಿ 2 ಸಾಂಗ್ಗಳು, ಪಸಂದಾಗವ್ನೆ ಸಾಂಗು, ಹಾಗೆ ಯಾವ ಜನುಮದ ಗೆಳತಿ, ಇದೆರಡೂ ಸಾಂಗು ಫಸ್ಟ್ ಹಾಫ್ನಲ್ಲೇ ಮುಗಿಯುತ್ತೆ. ಸೊ ಈ ಎಲ್ಲವನ್ನು ಒಳಗೊಂಡಂತೆ ಸಿನಿಮಾ ಸುಮಾರು 1 ಗಂಟೆವರೆಗೂ ಯಾವುದೇ ರೀತಿ ಆ್ಯಕ್ಷನ್ ಸೀನ್ಸ್ಗಳು ಇರೋದಿಲ್ಲ. ಫಸ್ಟ್ ಹಾಫ್ನಲ್ಲಿ ಸುಮಾರು 1ರಿಂದ 1.25 ಗಂಟೆ ಆದ ನಂತರ ನಿಜವಾದ ದರ್ಶನ್ ರವರ ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಟ್ವಿಸ್ಟ್ಗಳು ಹಾಗೆ ಆ್ಯಕ್ಷನ್ ಪ್ಲೇಗಳು ಸ್ಟಾರ್ಟ್ ಆಗುತ್ತೆ. ಹಾಗೆ ನಾಯಕ ನಟಿ ವಿಷಯಕ್ಕೆ ಬಂದರೆ, ಆರಾಧನಾ ರಾಮ್ ಅವರು ಮೊದಲನೇ ಸಿನಿಮಾ ಆದರೂ ಅವರ ಆ್ಯಕ್ಟಿಂಗ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಅವಿನಾಶ್ ಅವರು, ಕುಮಾರ್ ಗೋವಿಂದ್ರವರು, ಶ್ರುತಿ ಅವರು, ಬೀರಾದರವರು ಇವರ ಪಾತ್ರಗಳಿಗೆ ತಕ್ಕಂತೆ ಕರೆಕ್ಟಾಗಿ ಅವ್ರನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆ ಪಾತ್ರಕ್ಕೆ ಅವ್ರನ್ನ ಸೆಲೆಕ್ಟ್ ಮಾಡಿರೋವಂಥದ್ದು ಪರ್ಫೆಕ್ಟಾಗಿದೆ. ವಿಲನ್ ಪಾತ್ರಕ್ಕೆ ಬಂದರೆ, ಅಂದರೆ ಖಳನಾಯಕನ ಪಾತ್ರಕ್ಕೆ ಬಂದರೆ ಜಗಪತಿ ಬಾಬು ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಈ ವಿಚಾರದಲ್ಲಿ ಕಾಟೇರರವರಿಗೆ ಕಂಪೇರ್ ಮಾಡಿದರೆ ಇನ್ನೊಂದಷ್ಟು ಅವರಿಗೆ ಗತ್ತು, ಬಿಲ್ಡಪ್ಗಳು, ಸ್ಟ್ರಾಂಗ್ ಎಲಿಮೆಂಟ್ಸ್ಗಳು ವಿಲನ್ ಪಾತ್ರಕ್ಕೆ ಕಡಿಮೆ ಆಯಿತು ಅಂತಲೇ ಅನಿಸುತ್ತೆ. ಸೊ ಮತ್ತಷ್ಟು ಬಿಲ್ಡಪ್ಗಳು, ಗತ್ತು, ಸೊ ಈ ರೀತಿ ವಿಚಾರಗಳನ್ನ ಅವರು ಸ್ವಲ್ಪ ಡೆವಲಪ್ ಮಾಡ್ಕೊಂಡಿದ್ದಿದ್ರೆ ಕಾಟೇರ ಮುಂದೆ ಖಳನಾಯಕನ ಪಾತ್ರಕ್ಕೆ ಒಂದು ಸ್ಟ್ರಾಂಗ್ ಫೈಟ್ ಕೊಟ್ಟಂತೆ ಇರ್ತಿತ್ತು. ಸೊ ಈ ವಿಚಾರದಲ್ಲಿ ಡೈರೆಕ್ಟರ್ ಸುಧೀರ್ ರವರು ಸ್ವಲ್ಪ ಯೋಚನೆ ಮಾಡ್ಬೋದಿತ್ತು, ಇನ್ನೊಂದಷ್ಟು ಎಫರ್ಟ್ ಹಾಕ್ಬೋದಿತ್ತು. ಇನ್ನು ಡೈರೆಕ್ಷನ್ ಟೀಮಿಗೆ ಬಂದರೆ ಸುಧೀರ್ ರವರು, ಸೊ ಕಳೆದ 2-3 ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸ್ಟೋರಿ ತುಂಬಾ ಚೆನ್ನಾಗಿದೆ. ಹಾಗೆ ಅವರ ಪ್ರೆಸೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ದರ್ಶನ್ ರವ್ರನ್ನ ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ದರ್ಶನ್ ರವರ ಈ ಹಿಂದೆ ಬಂದಿರತಕ್ಕಂಥ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಕಾಟೇರ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು. ಸೊ ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ಹರಿಕೃಷ್ಣ ಅವರ ಮ್ಯೂಸಿಕ್ಕು, BGM ಮ್ಯೂಸಿಕ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಮಾತ್ರ ಸಖತ್ತಾಗಿ ಆ ಸಿನಿಮಾಗೆ ಸೂಟ್ ಆಗಿದೆ. ಸಾಕಷ್ಟು ಟ್ವಿಸ್ಟ್ಗಳು, ದಬ್ಬಾಳಿಕೆ, ಜಾತೀಯತೆ, ಪಾಳೆಗಾರಿಕೆ, ಜಮೀನ್ದಾರಿಕೆ ಇದಿಷ್ಟು ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ, ಹಾಗೆ ರೈತರ ವಿಚಾರಕ್ಕೆ ಬಂದರೆ ಈ ರೀತಿ
ಬಹಳಷ್ಟು ಒಳ್ಳೆಯ ವಿಚಾರಗಳನ್ನೇ ತಗೊಂಡು ಸಿನಿಮಾ ಮಾಡಿದ್ದಾರೆ. ಸುಮಾರು ಸಿನಿಮಾ 3 ಗಂಟೆವರೆಗೂ ಲೆಂತ್ ಇದೆ ಸಿನಿಮಾದ ಲೆಂತು. ಸೊ ಆ್ಯಕ್ಷನ್ ಮತ್ತು ಫ್ಯಾಮಿಲಿ ಸಿನಿಮಾಗಳು ಯಾರ್ಯಾರೆಲ್ಲ ಇಷ್ಟಪಡ್ತೀರಾ ಖಂಡಿತವಾಗ್ಲೂ ಸಿನಿಮಾನ ನೋಡ್ಬೋದು. ಸೊ ಹಾಗೆ ಕನ್ನಡಿಗರ ಮೆಚ್ಚುಗೆಯ ಸಿನಿಮಾ ಇದಾಗಿರುತ್ತೆ ಅಂತಲೇ ಹೇಳ್ಬೋದು. ಕನ್ನಡಿಗರು ಎಲ್ಲರೂ ನೋಡಬೇಕಾದಂಥ ಸಿನಿಮಾ ಒಂದು ಆ್ಯಕ್ಷನ್ ಆ್ಯಂಡ್ ಫ್ಯಾಮಿಲಿ ಸಿನಿಮಾ. ಆದಷ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾ ಇಂಡಸ್ಟ್ರಿನ ಬೆಳೆಸಿ ಅಂತ ಕೇಳ್ಕೊತೀನಿ. ಸೊ ನೀವೆಲ್ಲ ಸಿನಿಮಾ ನೋಡಿದರೆ ನಿಮ್ಮ ಅನಿಸಿಕೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾರಿಗೆಲ್ಲ ರಿವ್ಯೂ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಸಿನಿಮಾ ಬಗ್ಗೆ ರಿವ್ಯೂಸ್ಗಳನ್ನ ನಾನು ನಿಮಗೆ ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.